ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆನೇ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ನೋಡಿ, ಇದು ಈ ಥರ ಇದೆ ಡಿಸೈನ್ ಬಂದು ಗೋಲ್ಡ್ ಕಲರ್ ಮೇಲೆ ಈ ಥರ ಹಾಕಿದ್ದೀನಿ. ಇದು ಸ್ಯಾರಿ ಮತ್ತು ಬ್ಲೌಸು ಫುಲ್ ಗೋಲ್ಡೇ ಇದೆ, ಹಾಗಾಗಿ ಕಸ್ಟಮರು ಈ ಥರ ಕಲರ್ ಕಾಂಬಿನೇಷನ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಈ ಥರ ಮೆರೂನು ಗೋಲ್ಡು ಗ್ರೀನ್ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಸ್ಲೀವ್ ಡಿಸೈನ್ ಬಂದು ಇದು ಬೇರೆ ಡಿಸೈನು, ಅಂದರೆ ಇದು ಬಾರ್ಡ್ರ್ ಏನಿದೆ ಅದು ಮಾತ್ರ ಈ ಡಿಸೈನ್ದು. ಈ ಸ್ಲೀವ್ ಮೇಲೆ ಇದೆಯಲ್ವ, ಆ ಡಿಸೈನ್ ಮಾತ್ರ ಬೇರೆ ಡಿಸೈನ್ದು ತಗೊಂಡು ಇದರಲ್ಲಿ ಅಂದರೆ ಹಾಕಿದ್ದೀನಿ. ಅದು ಸಪ್ರೇಟು ಇದು ಸಪ್ರೇಟ್ ಇದೆ. ಸ್ಲೀವ್ದು ಬರೀ ನಮಗೆ ಯಾವ್ದು ಬೇಕೋ ಅದನ್ನು ಮಾಡಿಸ್ಕೋಬೋದು. ಕಸ್ಟಮರು ಈ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡ್ರು, ಹಾಗಾಗಿ ನಾನು ಈ ಡಿಸೈನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಮ್ಮ ಗುಂಡ ನನಗೆ ಕಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಏನು ಕೆಲಸ ಕೊಡ್ತಾ ಇದ್ದಾನೆ ಅಂತ. ಯಾವಾಗಲೂ ಹಿಂಗೆ ಮಾಡ್ತಾನೆ ಇವನು. ನೀರು ನೀನು ಬಂದಿದ ತಕ್ಷಣ ಬೊಗಳ್ತಾ ಇರ್ತದೆ ಅದು. ಗೌತಮ್ ಬಂದ ಅಂತ ಹೇಳ್ತಾನಿರೋ. ಹೀರೋ ಬಂದೆ ಒಂದು ನಿಮಿಷ ಫ್ರೆಂಡ್ಸ್. ನಮ್ಮ ಮಂಜಕ್ಕ ಅವ್ರ ಮನೆಗೆ ಬಂದಿದ್ದೀವಿ. ಅಲ್ಲ, ನಮ್ಮ ಮಂಜಕ್ಕ ಅವ್ರ ಮನೆ ಅಲ್ಲ, ಇದು ನಮ್ಮ ವಿನೋದ ಅವ್ರ ಮನೆ. ನಮ್ಮ ವಿನೋದಾಗ ಮದುವೆ ಮಾಡಿ ಇಲ್ಲಿ ಮನೆಗೆ ಬಿಟ್ಟು ಹೋಗಿದ್ದೆ, ಇವತ್ತು ಬಂದಿದ್ದೀವಿ. ಇಲ್ಲಿ ನಮ್ಮ ಮಂಜಕ್ಕ ಬಂದಿದ್ದಾರೆ, ಏನೋ ಮಾಡ್ತಾವ್ರೆ ಇವತ್ತು ಸ್ಪೆಷಲ್ಲಾಗಿ. ಏನು ಮಂಜಕ್ಕ? ಬೋಂಡ ನೋಡಿ, ಬೋಂಡ ಮಾಡವ್ರೆ, ಕಾಳು ಸಾರು ಮಾಡವ್ರೆ, ಪಾಯಸ ಮಾಡವ್ರೆ, ಕಡುಬು ಮಾಡವ್ರೆ, ಅನ್ನ ಸಾರು ಮಾಡವ್ರೆ, ಮುದ್ದೆ ಮಾಡವ್ರೆ. ಏನಿವತ್ತು ವಿಶೇಷ? ಎಷ್ಟು ವರ್ಷ ಆಯಿತು? ಅಯ್ಯೋ, ನಾನು 3 ವರ್ಷ ಅಂದ್ಕೊಂಡಿದ್ದೀನಿ ನಿಜವಾಗ್ಲು. ನೋಡಿ, ಇಲ್ಲಿ ಟೀಗೆ ಇಟ್ಟಿದ್ದಾರೆ. ಇವತ್ತು ನಮ್ಮ ಭಾವ ಅವ್ರದ್ದು ತಿಥಿ. 4 ವರ್ಷ ತುಂಬಿ 5 ವರ್ಷದ ಬಿತ್ತಂತೆ. ನಾನು 3 ವರ್ಷ ಅಂದ್ಕೊಂಡಿದ್ದೆ. ನೋಡಿ, ನಮ್ಮ ಪ್ರಿಯಾಂಕಾ ನೋಡಿ, ಅವರೆಲ್ಲ ಮುಖ ತೋರಿಸಲ್ಲಂತೆ. ಹೆಂಗೆ ನಮ್ಮ ಪೂಜೆ ಸೋತೋಗ್ಬಿಟ್ಟಿದ್ದಾಳೆ. ಏನಾದರೂ ಒಂದು ಟಾಸ್ಕ್ ಕೊಡ್ರಿ. ಪೂಜಾ, ನಿಂಗೇನು ಟಾಸ್ಕ್ ಕೊಡಬೇಕು? ಹಾಂ, ಏನಿಬ್ಬರದೇ ಬಂದೈತೆ. ನಮ್ಮ ಪೂಜಾ ಟಾಸ್ಕ್ ಬಂದಿತ್ತು ಅಷ್ಟು ಶೇಳುಂಟಾಗವಳೆ. ಮಾಡು. ಇಲ್ವಾ?
ಬಾಯ್ ಆಗ್ತಾರೆ ಒಬ್ಬರು ಚೂರು ಚೂರು ಅಂತ ಕಟ್ ಮಾಡಾಳಿಗಳು ಮಾಡಿದಲ್ಲ. ಹೌದಾ? ಎಷ್ಟು ಶಾರ್ಪ್ ಆಗಿತ್ತು ಗೊತ್ತಾ? ಬೇಡ ಬೇಕು ಇದ್ರು ಶಾರ್ಪೇ. ಏನೋ ಎಷ್ಟು ನೋಡಾಯ್ತು. ಗುಂಡ ಆಚೆ ಬಂದ್ಬಿಟ್ಟು ನೀನು ಗೊತ್ತು ಯಾರ ಹತ್ರ ಬರ್ತಾನೆ ಗುಂಡ ಇಲ್ಲಿ ಬಾರೋ ಇಲ್ವಾ 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 ಎಲ್ಲರ ಹತ್ರ ಓಡು ಗುಂಡ ಬಾಲ್ ಎತ್ಕೊಂಬೋಗೋ ಗೊತ್ತು ಯಾವ ಕರೆದ್ರೆ ಅವ್ರ ಹತ್ರಕ್ಕೆಲ್ಲ ಗೊತ್ತು ಅಷ್ಟೇ. ಗೈಸ್ ನಮ್ಮ ಡ್ಯಾಡಿ ನಾಮಕರಣ ಮಾಡ್ತಿದ್ದಾರೆ. ಡ್ಯಾಡಿ ಏನೇ ಸಿಗ್ತಾ ಇದೆ ಹೇಳಿ ಸ್ವಲ್ಪ. ಇದು ದೊಡ್ಡ ಡಾಬರ್, ಇದು ಪೆಪ್ಪಿ. ಪೆಪ್ಪಿ 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 ಅಲ್ಲಮ್ಮ ನನ್ನ ಹೆಸರು. ಪೆಪ್ಪಿ 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 ಅಲ್ಲವಾ ಪೆಪ್ಪಿ ಮಾ. ಪೆಪ್ಪಿನೇ ಗೊತ್ತು, ನಾನು ಸುಮ್ಮನೆ ಪೆಪ್ಸಿ ಅಂತ ಇರೋದು. ಪೆಪ್ಪಿನೇ ಗೊತ್ತು ಅಂತ. ಇಷ್ಟು ದಿನ ನಮ್ಮ ಅಪ್ಪ ಇರಲಿಲ್ಲ ಗೈಸ್, ಅದಕ್ಕೆ ಒಂದು ಸ್ವಲ್ಪ ರೂಢಿ ಆಗಿಲ್ಲ. ನೋಡು ಗುಂಡ ಅಂದೆ ಸಾಕು, ಗುಂಡ ಅಂದ ತಕ್ಷಣ ಹೊಡ್ಕೊಡ್ತಾನೆ ಕಳ್ಳ. ಏ ಗುಂಡ. ನಮ್ಮ ಮನೇಲಿ ಗುಂಡ ಅಂತ ನಮ್ಮ ಲಕ್ಕಿನ ಕರೀತಾರೆ ಗೈಸ್, ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅವ್ರಿಗೆ ಇಕ್ಕೋದಕ್ಕೆ. ಅವನ ಹೆಸರು ಲಕ್ಕಿ. ಗುಂಡ ಅಂತ ಅಲ್ಲ, ಚಿಕ್ಕ ವಯಸ್ಸಲ್ಲಿ ಗುಂಡ ಅಂತ ಕರಿತಾ ಇದ್ರು, ಅದಕ್ಕೆ ಅದು ಅವ್ನು ಬಂದಿದ್ದಕ್ಕ ಪಾಪ ಅವಾಗಲೇ ಬಂದಿದ್ನಲ್ಲ, ಅವಾಗ ಇವನ್ನ ಗುಂಡ ಅಂತ ಕರಿತತೆ, ಅವನನ್ನು ಗುಂಡ ಅಂತ ಕರಿತತೆ. ಯಾರನ್ನ ಕರಿತಾರ ನೀನು ಅಂತತೆ ಉನ್ನತಿ. ಗುಂಡ తీసుకుంటా జల్లి అది తెస్తుంది చూడి. ಎಂಟು ಬಂದವ್ರೆ ಆಯ್ತು. ಆಮೇಲೆ అవన్నీ తీసుకుంటా సేన్కి. యా సేన్కి అవును ఊర్లో తెచ్చి చూడి. మీ అప్పటి ఎత్తుకురాలేదా? వేసుకోండి చూడి. ఊరికి వచ్చేస్తాడా? సిల్వర్ದು దాని సెట్ మ్యాచింగ్ అంట. నాది వేరే ఇది వేరే. దాంట్లో ఇట్లా పూసలేదు లేవా? నీకు ఎండు అనిపిస్తుంది, బంగారు అనిపిస్తుంది అట్లా. ಬರೀ ಡೌಗಳು ಮತ್ತೆ అమ్మమ్మ డౌట్గా ఉంది. డౌట్గానే ఉంది. కరెక్ట్గా చెప్పు, నీకేం అనిపిస్తా ఉందని. ఓ బంగారా, ఇంకేమనుకుంటువే? బంగారు తరనే లేస్తుంది వెనక. ఇప్పుడు ప్రియాంక నెక్లెస్ ఇది పెట్టి చూడి, బంగారు కాదు కట్లు పెడితే బంగారు కాలు మార్క్ అయినా ఏం తేడా లేదు. ఎంత ఇచ్చిండారు మరి ಹೆಂಗೆ ಹೇಳ್ಬಿಡ್ತು. ವಿಡಿಯೋ ಮಾಡ್ತಾ ಇದ್ದೇನೆ, ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ವಿಡಿಯೋ ಮಾಡೋದು ಚೆನ್ನಾಗ್ತಿತ್ತು ನನಗೆ. ಎಷ್ಟು ಜನಕ್ಕೆ ಹೋಗ್ತೈತಮ್ಮ. ಬಂಗಾರದಂದ್ರೆ ನಂಬಲ್ಲ ಅಂತೈತೆ ನೋಡಿ ಮಂಜಕ್ಕ. ಬಂಗಾರ ಕಾಲ ಇವೆ. ಬಂಗಾರ ಕಾಲ 100% ಶೋರಾ? లక్ష 80,000 అయింది. ఇంకేమే చూడు. రుకో జరా సబర్ కరో. బడి కమ్ములకి నువ్వు చూసే బొగ్గరవే కాదు అంటావు. తీసుకొని వేస్ట్ చేయమడే నేను అంతే అంటావా? మందాక ఇది కొట్టిన తక్షణ ఎలా నన్ను ఆవు కొట్టవని అంతైతేనా? ಯಾರಲ್ಲೇ ಬಂಗಾರ ಅದೇ ಮೊದಲು ಎದ್ದು ತಿಂತಾವು. ಹೆಂಗೆ ಮಂಡಕ್ಕ ಪೂಜಾ 1,80,000 ಕೊಟ್ಟಿದ್ದೀನಿ. ಎಲ್ಲ 1,80,000 ಅಂದ್ರೆ ಅಷ್ಟು
ఓ 13 గ్రాములు ఉంటాయి కా 13 గ్రాములు ఉంటాయి. ಬರೀ ಡೌಗಳು Run. ಎಲ್ಲಿ ಪಾರ್ಸಲ್ ಏನೆಲ್ಲ ಎನ್ಕ್ವೈರಿಗಳು ಮಾಡ್ತಾ ಇತ್ತು ನೋಡಂಗೆ. ಹಾಲ್ಮಾರ್ಕ್ ಅದು ಲೆಕ್ಕ ಇಲ್ಲ, ಪರ್ಸ್ ಮೇಲೆ ಇರೋದು ಅಂಗಡಿ ಲೆಕ್ಕ ಅಂತೆ. ಅಂಗಡಿ ಕೊಡ್ತಾರಲ್ಲ ಅದೇ ನೋಡಿ ಅಮ್ಮ ಬಂಗಾರ ಅಂಗಡಿ ಮಾಡಿ ತೊಡ್ಕೊಂಡ್ ಹೋಲಾಗ್ಲತ್ತೆ ನಿನ್ನೆ. ಹೌದಾ? ತಸ್ವೇನ ಬಯ್ಯ ನೋಡುವುದ ನನ್ಗೆ ನಂಬಿಕೆನೇ ಇಲ್ಲ. ಆದ್ರೆ నువ్వు పొయ్యి తెచ్చిండేది ఆయలే అర్థం ನೋಡ್ತಿದ್ಯಾ ಹಂಗೆ ಇಲ್ಲೇನಮ್ಮ ಇಲ್ಲೇ ನೀವು ದುಡ್ಡಿರೋರು 1,00,000 ತರ್ತೀರ ಆಯ್ತು ಆಮೇಲೆ ಹಂಗೆ ನೀನ್ ನಂಬ್ತಾನೆ ಇಲ್ಲಲ್ಲ. ಏನೋ ಒಂದು ಹೇಳ್ಬೇಕಲ್ಲ ನಿಮಗೆ. ಅಮ್ಮ ಹಂಗಾದ್ರೆ ನಮ್ಗೆ ಚಮಕ್ ಕೊಡ್ತೈತೆ ನೋಡಿದ್ರ ಹಂಗೆ ಹೆಂಗೆ ಅದೇ ಪ್ಲಾಸ್ಟಿಕ್ ಉಂಡೆ. ದಿ ನೆಕ್ಸ್ಟ್ ಡೇ. ಫ್ರೆಂಡ್ಸ್, ನಮ್ಮ ಮಂಜಕ್ಕ ಫ್ರಾಂಕ್ ಆದರು. ನಾನು ಹೇಳಲೇ ಇಲ್ಲ ಇದು ಗೋಲ್ಡ್ ಅಲ್ಲ ಅಂದ್ಬಿಟ್ಟು. ಅವರು ಲಾಗಲ್ಲೇ ನೋಡಿ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಅವ್ರ ಹತ್ರ ಹೇಳಲಿಲ್ಲ. ನಮ್ಮ ಲಾಗ್ ಯಾವಾಗಲೂ ನೋಡ್ತಾರೆ ಅವರು, ಹಂಗಾಗಿ ಆಗಲೇ ನೋಡಿ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಹೇಳಲೇ ಇಲ್ಲ ಇದು ಗೋಲ್ಡ್ ಅಲ್ಲ ಅಂದ್ಬಿಟ್ಟು. ಮಂಜಕ್ಕ ನಿಜ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾನು ಗೋಲ್ಡ್ ತಗೊಂಡಿದ್ದೀನಿ ಅಂತ. ಸಖತ್ತಾಗಿ ಫ್ರಾಂಕ್ ಆಗಿದ್ದಾರೆ. ಮಲ್ಕೊಳ್ಳೋ ಗುಂಡ ಮಲ್ಕೋ ನೋಡಿ. ಇದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟವನೇ. ಮಲ್ಕೊ ಅಂದಿದ ತಕ್ಷಣ ಮಲ್ಕೊಳ್ಳೋದು. ಸಖತ್ತಾಗಿ ಬಯಸ್ದೆ ಇವನು. ಹೋಗ್ಬಿಟ್ಟು ನೋಡಿ ಇಲ್ಲಿ ರೂಮಲ್ಲೊಂದು ಮಂಚದ ಹತ್ರ ಕೆಳಗಡೆ ಕಬೋರ್ಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದು ಇದರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಅದು ಬರೋಕ್ಕಾಗ್ತಾಯಿಲ್ಲ. ನಾನು ಆಚೆ ಎಲ್ಲ ಹೋಗಿ ಹುಡುಕ್ತಾ ಇದ್ದೀನಿ, ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ ಸೈಲೆಂಟಾಗಿ. ಗುಂಡ ಗುಂಡ ಅಂತ ಕರೆದ್ರೂ ಕೂಡ ಬರ್ತಾಯಿಲ್ಲ ಅವನು. ಆಮೇಲೆ ಅಲ್ಲಿ ರೋಡ್ಗೆಲ್ಲ ಹೋಗ್ಬಿಡ್ತೇನೋ, ನಾಯಿಗಳೆಲ್ಲ ಕಚ್ಚಾಕ್ಬಿಡ್ತಾ ಅಂದ್ಕೊಂಡು ಅಲ್ಲೆಲ್ಲ ಹೋಗಿ ರೋಡಲ್ಲಿ ನೋಡ್ಕೊಬಂದಿದ್ದೀನಿ. ಕಳ್ಳನ ಮಗ ಇವನು. ಹೋಗ್ಬಿಟ್ಟು ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಏಯ್ ಮಲ್ಕೊಳ ಗುಂಡ, ಮಲ್ಕೊಳ್ಳೋ ಮಲ್ಕೊ. ಮಲ್ಕೋ, ಬಂದರೆ ಹೊಡಿತೀನಿ ನೋಡಿ. ಇದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಮಲ್ಕೊಂಡಿದ್ದ ತಕ್ಷಣ ಮಲ್ಕೊತಾನೆ. A few moments later. ಫ್ರೆಂಡ್ಸ್ ನೋಡಿ, ನಮ್ಮ ಗುಂಡ ನಾನಿಲ್ಲ ಅಂದ್ಬಿಟ್ಟು ಅಲ್ಲಿ ಮಡ್ಚಿಟ್ಟಿರೋದನ್ನೆಲ್ಲ ಎಳೆದು ಕೆಳಗಡೆ ಬಿಸಾಕಿ ಅದ್ರ ಮೇಲೆ ಮಲಗಿದ್ದಾನೆ. ಗಬ್ಬಾ, ಹೇಯ್ ಏನು ನಿಂದು ಕೆಲಸ? ಹಂಗೆ ಓಡಿಸ್ಬಿಡ್ತೀನಿ ನೋಡ್ಕೊ. ಓ ಮಲ್ಕ, ಸೈಲೆಂಟಾಗಿ ಮಲ್ಕೊ. ಏನಾರ ಎದ್ದಿದೆಯಾ ಐತೆ ನಿನಗೆ? ನೋಡೋದಕ್ಕೆ ಮಾತ್ರ ಸಾಫ್ಟು, ಗೊತ್ತೇ ಆಗಲ್ಲ. ಕಳ್ಳನ ಮಗ ನೋಡಿ ಹೆಂಗೆ ಮಲಗ್ತಾ ಇದ್ದಾನೆ. ಎಲ್ಲ ಕಿತ್ತಾಕಿಕ್ಕಿದ್ದಾನೆ. ಇಲ್ಲಿ ಎಲ್ಲ ಎತ್ತಿಟ್ಟಿದ್ರೆ ನೋಡಿ. ಬೈದರೆ ಹಿಂಗೆ ಮಲಗ್ತಾನೆ, ಇಲ್ಲ ಅಂದರೆ ಅವ್ನು ಆಡಿದ್ದೇ ಆಟ ಕಳ್ಳನ ಮಗನಿಗೆ. ಫ್ರೆಂಡ್ಸ್ ನೋಡಿ, ಇದು ಈ ಡಿಸೈನ್ ಹಾಕ್ತಾಯಿದ್ದೀನಿ ಇವತ್ತು ಸಿಂಪಲ್ಲಾಗಿ. ಕೆಳಗಡೆ ಯಾರೋ ಕಸ್ಟಮರ್ ಬಂದಿದ್ರು ಅಂತ ಹೋಗಿದೆ ಅಷ್ಟರಲ್ಲಿ ನಮ್ಮ ಗುಂಡ ಹಂಗೆ ಮಾಡಿದ್ದಾನೆ. ಇನ್ನೂ ರಂಗೋಲಿ ಕೂಡ ಹಾಕಿಲ್ಲ. ರಂಗೋಲಿ ಹಾಕೋಣ ಅಂತ ಹೋಗ್ತಾಯಿದ್ದೀನಿ. ಯಾರೋ ಕಸ್ಟಮರ್ ಬಂದರು ಅಂದ್ಬಿಟ್ಟು ಅಲ್ಲೋಗಿ ಬರೋ ಅಷ್ಟರಲ್ಲಿ ನಮ್ಮ ಗುಂಡ ಇಂಥ ಕೆಲಸ ಮಾಡಿದ್ದಾನೆ. ಗುಂಡ, ಗುಂಡ, ಏನೋ ಮಾಡ್ತಾ ಇರೋದು? ಥೋ, ದಾರ ಎಲ್ಲ ತಿಂತಾವ ನೀನು. ಮನೆಯಲ್ಲಿರೋ ಅಂದರೆ ಇರಲಿಲ್ಲ. ಕೊಡ ಇಲ್ಲೇ ಬಾಯಿ ಕೊಡ. ಇಲ್ಲ ಏನೋ ತೆಗಿಯಾ ಬಾಯಿ.
ಮನೆಯಲ್ಲಿರೋ ಅಂದರೆ ಬಡ್ಕೊತಾನೆ. ಇವಾಗ ನೋಡು, ಆಹಾ, ಅದು ಇದು ತಿಂದಿದೆ ಹೊಡೆದಾಕ್ತೀನಿ ನಿನ್ನ, ನೋಡ್ಕೊ ಹೇಳಿದ್ದೀನಿ, ಸೈಲೆಂಟಾಗಿರಬೇಕು. ಆಹಾ, ಅರ್ಚ್ತಾನೆ ಮನೆಯಲ್ಲಿರೋದಕ್ಕೆ. ಒದೆ ಕೊಡ್ತೀನಿ. ಮಲ್ಕ ಮಲ್ಕೊಳ ಮಲ್ಕ